ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಅಮ್ಮರ ಮನೆಗೆ ಹೋಗೋದಕ್ಕಿಂತ ಹಿಂದಿನ ದಿನದ ವ್ಲಾಗು. ಇದಾದಮೇಲೆ ಫೇಸ್ ರಿವೀಲ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ಅದನ್ನೇ ಫಸ್ಟ್ ಹಾಕಿ ಅದಾದಮೇಲೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಮ್ಮರ ಮನೆಗೆ ಹೋಗಬೇಕು ಅಂದರೆ ನಮ್ಮ ಹಸ್ಬೆಂಡ್ಗೆ ಮನೆಯಲ್ಲಿ ಟಿಫನ್ ಎಲ್ಲ ಮಾಡಿಡಬೇಕಲ್ಲ, ಅದಕ್ಕೋಸ್ಕರ ಅಂದರೆ ಗೊಜ್ಜುಗಳು ಮಾಡಿಟ್ರೆ ಅವರು ರೈಸ್ನ ಮಾಡ್ಕೊತಾರೆ. ಇನ್ನು ನಾನು ಬರೋವರೆಗೂ ಅವ್ರಿಗೆ ಹೋಟೆಲ್ ಊಟ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಒಂದು 3-4 ಥರ ಗೊಜ್ಜನ್ನ ಮಾಡಿಡ್ತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಟೊಮೊಟೊ ಗೊಜ್ಜು ಆ ಥರ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬೇಗನೆ ಮಾಡಿಡ್ತಾ ಇದ್ದೀನಿ. ಅದ್ರ ರೆಸಿಪಿ ಪೂರ್ತಿ ಎಲ್ಲ ಏನು ರೆಕಾರ್ಡ್ ಮಾಡಿಲ್ಲ. ಮಾಮೂಲಿ ಗೊಜ್ಜುಗಳು ಎಲ್ರಿಗೂ ಗೊತ್ತಿರುತ್ತೆ ಅಲ್ಲ, ಅದಕ್ಕೋಸ್ಕರ. ಮತ್ತೆ ತುಂಬ ನನಗೆ ಅರ್ಜೆಂಟಲ್ಲಿ ಮಾಡಿಟ್ಟಿದ್ದು, ನನಗೆ ಟೈಮು ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ಯಾವಾಗಾದರೂ ನೆಕ್ಸ್ಟ್ ಟೈಮ್ ಆ ರೆಸಿಪಿಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಪುಳಿಯೋಗರೆ ಗೊಜ್ಜಿಂದ ನಾನು ಆಲ್ರೆಡಿ ಮಾಡಿದ್ದೀನಿ ಅನಿಸುತ್ತೆ ವಿಡಿಯೋ. ಪೌಡರಿಂದ ಕೂಡ ನನ್ನ ವಿಡಿಯೋ ಲಿಸ್ಟಲ್ಲಿ ಇರುತ್ತೆ, ಚೆಕ್ ಮಾಡಿ ಬೇಕಂದರೆ. ಇನ್ನು ನಾವು ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕು ಅಂದರೆ ಇದೆಲ್ಲ ಯೋಚನೆ ಮಾಡಿನೇ ಹೋಗ್ಬೇಕಲ್ವಾ. ಹಾಗಾಗಿ ಗಂಡು ಮಕ್ಳಿಗೆ ಅಷ್ಟೊಂದೆಲ್ಲ ಟೆನ್ಷನ್ ಇರಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಒಂದು ಕಡೆ ಹೊರಡಬೇಕು ಅಂದರೆ ನಾವು ಎಲ್ರ ಬಗ್ಗೆನೂ ಯೋಚನೆ ಮಾಡಬೇಕು. ಇನ್ನು ಊರಿಂದ ಬರಬೇಕಾದ್ರೆ ಅದು ಪಾಪುಂಗೆ ಅಂತ ಸರಿ ಮಾಡೋದಕ್ಕೆ ಆ ಪಾಟು ತಂದೆ. ಅದನ್ನು ಒನ್ ಡೇ ನೀರಲ್ಲಿ ನೆನೆಸಿಡೋಕ್ಕಷ್ಟೇ ಹೇಳಿದ್ರು ಅವರು. ಅದೆಲ್ಲ ಆದಮೇಲೆ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ಎತ್ತಿಟ್ಕೊಂಡು ಪಾತ್ರೆ ತೊಳೆಯೋದು ಒಂದಷ್ಟು ಪಾತ್ರೆ ಆಗೋಗ್ಬಿಟ್ಟಿತ್ತು. ಎಲ್ಲ ಒಂದೊಂದು ಬಾಕ್ಸಿಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋದೆ. ಇದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಗೊಜ್ಜುಗಳು. ಅವ್ರಿಗೆ ನಾನು ಬರೋವರೆಗೂ ಏನು ಇರೋದಿಲ್ಲ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸ್ವಲ್ಪ ಹಾಗೆ ಹೀಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು, ಅದು ಅಡುಗೆ ಮಾಡಬೇಕಂದ್ರೆ ಪಾತ್ರೆಗಳು ತುಂಬೋಗುತ್ತೆ. ಅದ್ರ ಮಧ್ಯದಲ್ಲಿ ನಮ್ಮ ಪಾಪುನ ನೋಡ್ಕೊಬೇಕು ನಾನು. ಅವನು ಎದ್ಬಿಟ್ಟಿದ್ದ, ಅವನು ಆಟಾಡ್ಸ್ಕೊಂಡೇ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ. ಮತ್ತು ಅಮ್ಮರ ಮನೆಗೆ ಹೋಗೋದು ಒಂದು ಕಡೆ ಖುಷಿ ಆದರೆ, ಇದು ಒಂದು ಕಡೆ ಟೆನ್ಷನ್ ಇರುತ್ತೆ ಹೆಣ್ಮಕ್ಳಿಗೆ. ಆ ಖುಷಿಲಿ ಎಷ್ಟು ಬೇಗ ಕೆಲಸಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಒಂದು ಕಡೆ ಖುಷಿ, ಒಂದು ಕಡೆ ಟೆನ್ಷನ್, ಈ ಥರ ನನಗೆ. ಆ ಪಾಪು ಬೇರೆ ಇದ್ದಾನಲ್ಲ ನನಗೆ, ಅದರಿಂದ ಸ್ವಲ್ಪ ಕೆಲಸಗಳ್ದು ತುಂಬ ಇದಾಗುತ್ತೆ. ಅವನು ತುಂಬ ಹೊತ್ತು ಕಂಟಿನ್ಯೂಸ್ ಆಗಿ ಮಲ್ಗೋದೇ ಇಲ್ಲ, ಎದ್ದೊಂತಾನೆ ಇರ್ತಾನೆ. ಮಧ್ಯ ಎದ್ದೊಳೋದು, ಮಲ್ಕೊಳ್ಳೋದು. ಪಾಪುಗೆ ದಾಳಿಂಬೆ ಹಾಕ್ಸ್ಬಿಟ್ಟು ಕೊಡ್ತೀನಿ. ನಾನು ಕೆಲಸ ಮಾಡೋ ಟೈಮಲ್ಲಿ ಹೇಳ್ತಾನಲ್ಲ ಇದನ್ನು ಕೊಟ್ಟಿರ್ತಾನೆ ಅಂತ. ಇನ್ನು ಅಲ್ಲಿಗೆ ಹೋಗಬೇಕು ಅಂದರೆ ಮನೇಲಿ ಇದ್ದಿದ್ದ ಬಟ್ಟೆ ಎಲ್ಲ ವಾಶ್ ಮಾಡಬೇಕಿತ್ತು. ಇನ್ನು ನಾವು ಊರಿಗೆ ಹೋಗ್ಬಿಟ್ಟು ಬಂದಿದ್ವಿ. ಅಲ್ಲಿಗೆ ತೊಗೊಂಡೋಗಿದ್ದ ಬಟ್ಟೆಗಳು ಮತ್ತು ಅಲ್ಲಿಂದ ಟವಲ್ಸ್ಗಳು ತೊಗೊಂಡೋಗಿದ್ದು, ಟವಲ್ಗಳು ಇಲ್ಲಿ ಯೂಸ್ ಮಾಡಿದ ಟವಲ್ಲು ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಇನ್ನು ಹಂಗೆ ಬಿಟ್ಟೋದ್ರೆ ಚೆನ್ನಾಗಿರಲ್ಲ ಮನೆ. ನಾನು ಬರೋಷ್ಟೊತ್ತಿಗೆ ಇನ್ನು ತುಂಬ ಇದಾಗ್ಬಿಟ್ಟಿರುತ್ತೆ ಅಂತ ಬಟ್ಟೆ ಎಲ್ಲ ವಾಶ್ ಮಾಡಿ, ಟವಲೆಲ್ಲ 2 ಜೊತೆ ಇತ್ತು. ಅವ್ರೊಬ್ರಿಗೆ ಮಾತ್ರ ಅದೊಂದು ಎತ್ತಿಟ್ಬಿಟ್ಟು ಅವ್ರು ಯೂಸ್ ಮಾಡೋಂಥದ್ದನ್ನ ನಾನು, ನಮ್ದು ಹನೀಶದು, ಪಾಪುದು ಎಲ್ಲ 2 ಇತ್ತು. ಅದೆಲ್ಲ ತೆಗ್ದು ವಾಶ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಅವ್ರೊಬ್ರದ್ದು ಮಾತ್ರ ಇಟ್ಬಿಟ್ಟೋದ್ರೆ ಅವರೊಬ್ರು ಯೂಸ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಯಾವ್ದಾವ್ದಿತ್ತು ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು, ಈ ನಮ್ಮ ಮನೆ ಶನಿವಾರ, ನಮ್ಮ ಮನೆ ದೇವ್ರ ವಾರ ಬೇರೆ. ಮತ್ತೆ ನಾನು ಬರೋವರೆಗೂ ಮನೆ ಒರೆಸೋದು ಅದೆಲ್ಲ ಅವ್ರಿಗೂ ಕಷ್ಟನೂ ಆಗುತ್ತೆ. ಮಾಡ್ಕೊತಾರೆ ಅದರಲ್ಲೆಲ್ಲ. ಯಾವಾಗಾದರೂ ಅಪರೂಪ ಅಂದರೆ ಅವರು ಇದೇ ವಾರ ಮಾಡಬೇಕು ಆ ಥರ ಇಲ್ಲ, ಅವ್ರಿಗೆ ಟೈಮ್ ಸಿಕ್ಕಿದಾಗ ಮಾಡ್ಕೊಂಡು ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಲಾಸ್ಟ್ ಟೈಮ್ ನೀವೇ ನೋಡಿರ್ತೀರ, ನಮ್ಮಮ್ಮ ಮನೆಯಿಂದ ಬಂದಾಗ ಫುಲ್ ಮನೆಯೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು. ಅದರಲ್ಲೆಲ್ಲ ಮಾಡ್ಕೊತಾರೆ. ಹಂಗಾಗಿ ನಾನು ಸ್ವಲ್ಪ ಮಾಡಿಬಿಟ್ಟು ಹೋದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನೀಟಾಗಿ ಇವತ್ತು ಪೂರ್ತಿ ಕೆಲಸ ಮಾಡಿಕೊಂಡು ಮನೆಯದು ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋದು ನಾನು. ಪಾಪುನ ನೋಡಿಕೊಂಡು ನಾನು ಪೂಜೆ ಮಾಡಿಬಿಟ್ಟೆ ಹೋಗಬೇಕಿತ್ತು. ಯಾಕೆಂದರೆ ಶನಿವಾರ ಅಂದರೆ ಆಚೆ ಹೊರಡುವಾಗ ನಾನು ಕಂಪಲ್ಸರಿ ದೇವ್ರ ದೀಪ ಹಚ್ಬಿಟ್ಟೆ ಹೊರಡೋದು. ಮತ್ತು ಶನಿವಾರ ನಮ್ಮ ಮನೆ ದೇವ್ರ ವಾರ ಬೇರೆ ಇತ್ತಲ್ವ, ಹಂಗಾಗಿ ಹೊಸ್ಲಿಗೆ ಮಾತ್ರ ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ ಇವತ್ತು. ನಾನು ಇಷ್ಟೇ ಹಾಕೋದು ಇವಾಗ. ಪಾಪು ಇದಾದಾಗಿಂದನೂ ಕೆಳಗಡೆ ಎಲ್ಲ ಚಿಕ್ಕದಾಗಿ ಫಸ್ಟ್ ಹಾಕ್ಕೊತಾ ಇದ್ದೆ. ಈಗ ಅಷ್ಟೊಂದೆಲ್ಲ ಹಾಕಕ್ಕೆ ಹೋಗಲ್ಲ, ಟೈಮ್ ಇರಲ್ಲ. ಪುಟ್ಟದಾಗಿ ಹೊಸ್ಲು ಮೇಲೆ ಒಂದು ಹಾಕ್ಬಿಡ್ತೀನಿ. ಇನ್ನು ಗಿಡಗಳು ಹಾಕ್ಕೊಂಡಿದ್ದೆ ಆ ಪಾಟುಲ್ ಸ್ವಲ್ಪ ಗಿಡ. ನಾನು ಬರೋವರೆಗೂ ಇನ್ನು ನೀರು ಹಾಕ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದ್ಸತಿ ನೀರು ಹಾಕೋಣ ಅಂತ ಹಾಕ್ತೆ. ಇದು ನಮ್ಮ ಅಮ್ಮರ ಮನೆಯಿಂದ ತಂದಿದ್ದು ರೋಸ್ ಕಡ್ಡಿ. ಅದು ಬಿಡ್ತಾ ಇದೆ, ಒಂದೇ ಒಂದು ಹೂವು ಬಿಟ್ಟೈತೆ ಅಷ್ಟೇ. ಅದು ಚಿಗುರುತ್ತೆ. ಅದು ಕಟ್ ಮಾಡಬೇಕು, ಕಟ್ ಮಾಡಿದ್ರೆ ನೀಟಾಗಿ ಚಿಗುರಿ ಬೀಳುತ್ತೆ. ಇನ್ನು ಪಾಲಕ್ ಸೊಪ್ಪು ಹಾಕಿದ್ದೆ, ಅದು ಕೂಡ ಬಂದಿದೆ. ಇನ್ನು ಇದರಲ್ಲಿ ಇರೋದು ಅಲೋವೆರಾ, ಮತ್ತು ಇನ್ನೊಂದು ಅದ್ರ ಜೊತೆ ಇರೋದು ಕಿಡ್ನಿಗೆ. ಇದು ಈ ಗಿಡ ಗೊತ್ತಿರ್ಬೋದೇನೋ, ಇದು ನಮ್ಮಮ್ಮ ಕೊಟ್ಟಿದ್ದು. ಅಲ್ಲಿ ಬೆಳೆದಿದ್ರು. ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೇದಂತೆ. ಬೆಳಗ್ಗೆ ಎದ್ದು ಅದೊಂದು ಎಲೆ ಕಿತ್ಕೊಂಡು ತಿಂದರೆ. ಇನ್ನು ಇದು
ಮಲ್ಲಿಗೆ ಹೂವಿನ ಗಿಡ ಇದರಲ್ಲಿ ಫಸ್ಟೇ ಇತ್ತು ನನ್ನ ಪಾಟಲ್ಲಿ. ಅದು ಹೋಗ್ಬಿಟ್ಟಿತ್ತು ನಾನು ನಮ್ಮ ಅಮ್ಮರ ಮನೆಗೆ ಹೋದಾಗ. ಫುಲ್ ಒಣಗೋಗ್ಬಿಟ್ಟಿತ್ತು. ನಮ್ಮ ಮನೆಯವ್ರು ನೀರೇ ಹಾಕಿರ್ಲಿಲ್ಲ. ಹಂಗಾಗಿ ಕಡ್ಡಿ ಮಾತ್ರ ಮುರಿದಾಕ್ಬಿಟ್ಟಿದ್ದೆ. ನೋಡೋಣ ಅಂತ ಡೈಲಿ ನೀರು ಹಾಕ್ದೆ. ನೋಡಿ ಚಿಗುರಿದೆ ಇವಾಗ. ಫುಲ್ಲು ಕಟ್ ಮಾಡಿಬಿಟ್ಟಿದ್ದೆ, ಒಣಗೋಗ್ಬಿಟ್ಟಿತ್ತಲ್ಲ ಅಂತ ಕಿತ್ತೆ ಎಸ್ಬಿಟ್ಟು ನೋಡೋಣ ಬೇರು ಮುರಿದ್ಬಿಟ್ಟಿದ್ದೆ ಮಧ್ಯಕ್ಕೆ. ಅಂದರೆ ಪೂರ್ತಿ ಬೇರು ಕಿತ್ತಿರ್ಲಿಲ್ಲ, ಒಣಗೋಗಿತ್ತಲ್ಲ ಮೇಲ್ಗಡೆ ಕಡ್ಡಿ ಫುಲ್ಲು, ಅದನ್ನು ಮುರಿದ್ಬಿಟ್ಟಿದೆ. ಅರ್ಧಕ್ಕೆ ಮುರಿದ್ಬಿಟ್ಟು ಡೈಲಿ ನೀರು ಹಾಕ್ತಾ ಬಂದಿದ್ದೀನಿ. ನೋಡಿ ಮಲ್ಲಿಗೆ ಹೂವಿನ ಗಿಡ ಚಿಗುರಿದೆ. ಒಂದತ್ತಿನಾಗ ಮ್ಯಾಮ್ ಹೇಳಿದ್ರಲ್ಲ ಒಂದರಲ್ಲಿ ಏನೋ ಮಲ್ಲಿಗೆ ಗಿಡ ಅನ್ನೋದು ಕಿತ್ತರೆ ಬೆಳೆಯುತ್ತೆ ಅಂತ, ಭಯದ ಗಿಡ ಅಂತ ಏನೋ ಹೇಳಿದ್ರು. ಅದು ನೆನಪಾಯಿತು. ನೋಡೋಣ ಇರು ಕಿತ್ತರೆ ಬರುತ್ತೆ ಅಂದ್ಬಿಟ್ಟು ಕಡ್ಡಿ ಫುಲ್ ಒಣಗೋಗಿತ್ತು. ಕಿತ್ತಾಕ್ತೆ ನೋಡಿದ್ರೆ ಬೇರು ಎಲ್ಲೋ ಇತ್ತೇನೋ, ಹಸಿ ಚಿಗುರಿದೆ ಅದು ಗಿಡ. ಅವ್ರ ಮಾತು ನೆನೆಸ್ಕೊಂಡೆ ಆ ಗಿಡಕ್ಕೆ ನೀರು ಹಾಕ್ತಾಯಿದ್ದೆ ಡೈಲಿ. ನೋಡೋಣ ಬರ್ಬೋದು ಅಂತ ಕಿತ್ಬಿಟ್ಟು ಕಡ್ಡಿ ಒಣಗೋಗಿರೋದನ್ನೆಲ್ಲ ಮುರಿದ್ಬಿಟ್ಟು. ಬಟ್ ಬೇರು ಚಿಗುರ್ಕೊಂಡು ಗಿಡ ಹುಟ್ಟೈತೆ. ಅದೊಂದು ಖುಷಿ ನನಗೆ. ಅದು ನಾಟಿ ಮಲ್ಲಿಗೆ ಹೂವು, ತೊಟ್ಟು ತುಂಬ ಉದ್ದುದಕ್ಕೆ ಚೆನ್ನಾಗಿತ್ತು. ಎಲ್ಲಿ ಹೋಗುತ್ತೋ ಅಂತ ಭಯ ಆಗೋಗಿತ್ತು, ಅಂದರೆ ಬೇಜಾರಾಗೋಗಿತ್ತು. ಇನ್ನೊಂದು ತಂದು ಹಾಕೋಣ, ಎಲ್ಲ ಕಿತ್ತಾಕ್ಬಿಡೋಣ ಅಂದ್ಕೊಂಡೆ. ನೋಡೋಣ ಇರು ನೀರು ಹಾಕೋಣ ಅಂತ ಹಾಕಿದ್ದೆ. 3 ತಿಂಗಳಿಗೆ ಗಿಡ ಚಿಗುರಿದೆ ಇವಾಗ. ಅದೊಂದು ಖುಷಿ ನನಗೆ. ಇನ್ನು ಮನೇಲೂ ಪೂಜೆನೂ ಮುಗಿಸ್ಕೊಂಡೆ. ಬೇಗ ಹೊರಡಬೇಕು, ಪಾಪನ ಎತ್ಕೊಂಡು. ತುಂಬ ಸಂಜೆ ಆದರೆ ಹೊರಡಂಗಿಲ್ಲ ಅಂತ ಒಂದು 5 ಗಂಟೆಗೆ ಮನೆ ಬಿಡೋಣ ಅಂತ ಅಂದ್ಕೊಂಡೆ. ಖುಷಿಲಿ ಇವತ್ತು ಬೆಳಿಗ್ಗೆಯಿಂದ ನಮ್ಮಮ್ಮವ್ರ ಮನೆಗೆ ಹೋಗ್ಬೇಕು ಅನ್ನೋದು. ಎಷ್ಟು ಕೆಲಸ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಮಾಮೂಲಿಯಾಗಿ ಈ ಥರ ಕೆಲಸ ಮಾಡಿಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ಅನ್ನೋ ಆ ಥರ ಯೋಚನೆ ಮಾಡಿದೆ. ಈ ಥರ ನಾನು ಡೈಲಿನೂ ಇದೇ ಥರ ಮಾಡ್ಕೊಂಡ್ರೆ ಅಂದರೆ ಮಾಡಿದ್ರೆ ಕೆಲಸಗಳು ಮುಗಿತವೆ, ನಮಗೆ ರೆಸ್ಟ್ ಇಲ್ದಂಗೆ ಆಗುತ್ತೆ ಅಷ್ಟೇ. ಅದು ಎಷ್ಟು ಬೇಗ ಹೆಂಗೆ ಕೆಲಸ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಅಷ್ಟು ಫುಲ್ ಎನರ್ಜಿ ಬಂದುಬಿಟ್ಟೈತೆ ಅವತ್ತಂತೂ. ಎಲ್ಲ ಕೆಲಸ ಮಾಡಿ ಎತ್ತಿಟ್ಬಿಟ್ಟು ಹೋಗಿರೋದು. ಮತ್ತು ಸಂಜೆ ಲೇಟ್ ಆಗಿಬಿಡುತ್ತೆ ಅಂತ ಹೊರಟೆ. ಇನ್ನು ಪಾಪುನ ಕರ್ಕೊಂಡು ದೇವ್ರಿಗೆ ಕೈ ಮುಗಿದ್ಬಿಟ್ಟು 5 ಗಂಟೆ ಕರೆಕ್ಟಾಗಿ ಮನೆ ಬಿಟ್ಟೆ. ತುಂಬ ಲೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ನಮ್ಮ ಅಮ್ಮವ್ರ ಮನೆ ತುಂಬ ದೂರ ಆಗಲ್ಲ ನನಗೆ. ಇನ್ನು ನಮ್ಮ ಮನೆಗೆ ಹೋದರೆ, ನಮ್ಮ ಅಮ್ಮವ್ರ ಮನೆಗೆ, ನಮ್ಮ ಅಮ್ಮನಷ್ಟೇ ಖುಷಿಪಟ್ಟು ಅದಕ್ಕಿಂತ ಕುಣಿದಾಡ್ಕೊಂಡು ವೆಲ್ಕಮ್ ಮಾಡೋದು ನಮ್ಮ ವೈರ. ನಾನು ವಿಡಿಯೋ ಮಾಡಿಲ್ಲ, ಪಾಪುನ ಎತ್ಕೊಂಡಿದ್ದೆ, ಅದಕ್ಕೋಸ್ಕರ ಫೋನ್ ಒಳಗಡೆ ಇಟ್ಬಿಟ್ಟಿದ್ದೆ. ಗಾಡಿ ಹತ್ರನೇ ಬಂದುಬಿಡ್ತಾನೆ, ಕಾರ್ ಹತ್ರನೇ ಬಂದ್ಬಿಟ್ಟು ಕುಣಿದಾಡ್ತಾನೆ. ಅಂದರೆ ಮೈ ಮೇಲೆಲ್ಲ ಎತ್ತಿ ಪರ್ಚಾಡ್ಬಿಡ್ತಾನೆ. ಮತ್ತು ಬೀಳ್ಸೇ ಬಿಡ್ತಾನೆ ಬೇಕಂದರೆ. ಅಂದರೆ ಕಾಲೇ ಇಟ್ಕೊತಾನೆ ಬಂದು. ಹಾಗಾಗಿ ನಮ್ಮಮ್ಮ ಸ್ವಲ್ಪ ಗದರ್ತಾರೆ, ಬೀಳಿಸ್ಬಿಡ್ತಾನಲ್ಲ ಪಾಪುನ ಎತ್ಕೊಂಡಿದ್ದೀನಿ ಅಂತ. ಸೈಲೆಂಟ್ ಆಗಿಬಿಟ್ಟ. ಅಷ್ಟು ಖುಷಿ ಪಡ್ತಾನೆ ಇವನಂತೂ. ಎಲ್ಲಾಗಿದೆ ಚಿನಿ? ಯಾಕೆ ಹಂಗೆ ನೋಡ್ತೀಯಲ್ಲ? ಗಡ್ಡ ನೋಡಿ ಹೆದರ್ಕೊಂಡ್ಬಿಡ್ತಾನೆ ಅವನು. ನಾನು ಅದೇ ಇವಾಗ ಹಿಂಗೆ ಮಾಡೋಣ ಅನ್ಕೊಂಡೆ. ಎಲ್ಲ ಬರ್ತೀನಿ ಅಂತ ಹೇಳಿದ್ಲು, ಬರಲೇ ಇಲ್ಲ ಅಂತ. ಅಷ್ಟಕ್ಕೆ ನೀನೇ ಮಾಡ್ದವ. ಮಾಡು. The person you are speaking with has put your call on hold. Please stay on the line. Thank God. ಹಲೋ, ಹಾಂ, ಎಲ್ಲಿದ್ಯಾ? ಅಮ್ಮ ಮನೆ. ಏಪ್ರಿಲ್ ಫುಲ್. Thank God. Thank ಮಾಡಿದ್ದು ಅಂತ ಹೇಳು. ಏಪ್ರಿಲ್ ಫೂಲ್ ಮಾಡ್ಬಿಟ್ಲು. ಏಪ್ರಿಲ್ ಫುಲ್. ನಾನು ಏನಪ್ಪ ಮಗ ಕರ್ಕೊಂಡು 5 ಗಂಟೆಗೆ ಮಾಡ್ತಾರೆ. Prank ಮಾಡೋರು ನೋಡು. ನೋಡು, ಭಯ ಆಗ್ಬಿಡ್ತಾ? ಮತ್ತೆ ನಾನು ನೀನು ಮಗ ಕರ್ಕೊಂಡು 5 ಗಂಟೆಗೆ ಹೋಗು ಅಂತ ಹೇಳಿದ್ರೆ ಇನ್ನು ಬಂದೆ ಅಂತಾರಲ್ಲ ಅಂತ. ನೀವೇನ್ ಮಾಡ್ತೀರಿ? ಬರಕೈತಿರ್ಲಿಲ್ವಾ? ಹೇಳು, ಹೆಂಗಂತಿದ್ದು? ಅಂತ ಹೆಂಗಂದೆ? ಇಲ್ಲ, ಬಂದಾಗ ನಾವು ಅನ್ಕೊಂಡಿಲ್ಲ. ಮಾತಾಡ್ತಾನೆ, ಏನೇನೋ ನೋಡ್ಕೊಂಡು ಮಾತೆಲ್ಲ ಆಡ್ಕೊಂತಾನವ. ನೋಡಿ, ಬಂದಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅಂತಾನೆ ಯಾವಾಗಲೂ. ಏನೋ ಪಡ್ತೀನಿ ಅಮ್ಮ ನೋಡಿದ ತಕ್ಷಣ
ಮಾಡ್ತಿದ್ಯಾ ನೀನು? ಗೊತ್ತಾಯ್ತದ ನಿಂಗೆ? ಇನ್ನು ನಮ್ಮ ಅಮ್ಮರ ಮನೆಯಿಂದ ಕಂಟಿನ್ಯೂ ಅದೇ ರಾ ವಿಡಿಯೋ ಹಾಕಿದ್ದೀನಿ. ಅದು ಹಂಗೆ ಇದ್ರೆ ಚಂದ ಅನಿಸ್ತು. ಹಂಗಾಗಿ ಇನ್ನು ದೃಷ್ಟಿನೂ ತೆಗೆದ್ರು ನನ್ನ ಮಗನಿಗೆ ನಮ್ಮಮ್ಮ. ಹರಿ ಕಣ್ಣು, ಸೀರೆ ಕಣ್ಣು, ಚಿಕ್ಕ ಕಣ್ಣು ಎಲ್ಲ ಕಣ್ಣು ಏನಪ್ಪ ಇದು ಮಾಡ್ತಾರೆ ಅಂತ ನೋಡ್ತಾರೆ. ಗಾಳಿ ಚೆನ್ನಾಗಿ ರಾತ್ರಿ ಗಾಳಿನೂ ಇಲ್ಲ. ನಿಲ್ಬೇಕೇನೋ. ಅವಳಪ್ಪ ನಿಂದು ಹೊಡಿತದ ಹಿಂಗೆ 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 ಚಪ್ಪಲಿ ರಾಮಸಿತ ಮಾಡಗಳು ಹಿಂಗೆ ರಾಮ 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 ಸೀತಾ ರಾಮ್ ಸೀತ ರಾಮ್ ಸೀತ ರಾಮ್ ಸೀತ ರಾಮ್ 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 ಹಿಂಗೆಲ್ಲ ಯಾಕೆ ಕೊಡ್ಬೇಕು ನೀವೇ ಸುಮ್ಮನೆ ದುಡ್ಡು ಅವರು ಸುಮ್ಮನಿರ್ತಾರೆ ಅಷ್ಟೇ. ರಾಮ ರಾಮ ರಾಮ್ ಸೀತ ರಾಮ ಜೈ ಜೈ ವಿಠಲ ಪಾಂಡುರಂಗ ವಿಠಲ ಅಂತ ಹೇಳ್ಕೊಡ್ಬೇಕು. ಹೇಳಪ್ಪ ರಾಮ ರಾಮ ಜೈ ಜೈ ವಿಠಲ 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 ಅಂತ ಹೇಳ್ಬೇಕು. ಯಾರದು? ಯಾರು? ಏನು ಮಾಡ್ತಿದ್ಯಾ? ರಾಮ 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 ಹೇಳಪ್ಪ ಹೇಳಪ್ಪ ನೀನು ಹೇಳಪ್ಪ. ರಾಮರಾಮನ್ ಮಾಡ್ತಿದ್ಯಾ? ರಾಮ 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 ಜೈ ಜೈ ವಿಠಲ 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 ಅಂತ ಕೂಗ್ಬೇಕು ದೇವ್ರನ್ನ. ನಾವು ಯಾವಾಗ ನಿಂಗೆ ಅಂದು ಹಿಂಗೆ ಅನ್ಬೇಕು, ಅವಾಗ ಅವ್ರು ಕಲ್ತ್ಕೊಂತಾರೆ. ರಾಮ 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 ಜೈ ಜೈ ವಿಠಲ ಪಾಂಡುರಂಗ ವಿಠಲ 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 ಅನ್ಬೇಕು. ಏನು ಮಾಡಪ್ಪ ಏನು ಮಾಡಪ್ಪ. ತಣ್ಣಗಾತಿಗೆ ಎಷ್ಟು ಫೋನ್ ನೋಡ್ಕೊಂಡು ನೀವು ಕೂತ್ಕೊಂಡ್ರೆ ಅವ್ರ ಮಾತು ಯಾವಾಗ ಕಲಿತಾರೆ? ಹಂಗೆ ಈ ಪ್ರೀತಮ್ಗೆ ಹಂಗೆ ಆಗಿದ್ದು. ಮಾತಾಡ್ಸ್ಬೇಕು ಎನಿ ಟೈಮ್ ಬಾಯಿ ಮುಚ್ಕೊಂಬಟ್ಟು ಮಗು ಎತ್ಕೊಂಡಿದ್ದಾರೆ. ಡಾಕ್ಟ್ರುಗಳೆಲ್ಲ ಹೇಳ್ತಾರೆ, ಈಗ ಎಲ್ಲರೂ ಇವರೆಲ್ಲ ಹಂಗೆ ಹೇಳ್ತಾರೆ. ರೆಸ್ಪಾನ್ಸ್ ಮಾಡ್ತಾರಂತ ಅವ್ರು ನಾವು ಮಾತಾಡೋದೆಲ್ಲ ಬುಳ್ಳೆ ಒಳಿಕೆ. ಇನ್ನು ತುಂಬ ದಿನದಿಂದ ನನ್ನ ಮಗುನ ನಮ್ಮಮ್ಮಂಗೆ ತೋರಿಸೇ ಇರಲಿಲ್ಲ. ತುಂಬ ಮಿಸ್ ಮಾಡ್ಕೊಂಡಿದ್ರು. ಬಂದಿರಲಿಲ್ಲ ನನ್ನ ಮಧ್ಯದಲ್ಲಿ, ಬರೋಕ್ಕಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಎದ್ದಿದ ತಕ್ಷಣ ಅವನ್ನ ಎತ್ಕೊಂಡು ಕುಣಿಸಿ ಫುಲ್ ಖುಷಿ ಪಟ್ಟಿದ್ದಾರೆ ಅವನ್ನ ನೋಡಿ ಅಂತೂ. ಚೆನ್ನಾಗಿ ಸಾಕಿದ್ಯಾ, ಪರವಾಗಿಲ್ಲ, ನಾನು ಇಷ್ಟು ಸಾಕಲ್ಲ, ನೀನು ನೋಡ್ಕೊಳಲ್ಲ, ನೀನು ಕೆಲಸ ಮಾಡಿಕೊಂಡು ಅವ್ನಿಗೇನೋ ನೋಡ್ಕೊಳಲ್ಲ ಅಂತ ಅಂದ್ಕೊಂಡಿದ್ದೆ ಅಂತ ಅಂತಿದ್ರು. ಖುಷಿ ಆಯಿತು ಕೇಳಿ. ಅಷ್ಟು ಅನ್ಸ್ಕೊಂಡಿದ್ದು ನಾನು. ಹಾಗಾಗಿ ಆಮೇಲೆ ಇನ್ನು
ಪಾಪುನು ಎತ್ಕೊಂಡು ಮಾರ್ನಿಂಗ್ ಒಂದು ರೌಂಡ್ ಅಲ್ಲೇ ಮುಂದೆಗಡೆ ಮನೆ ಹತ್ರ ಓಡಾಡ್ಕೊಂಡು ಅವತ್ತಿನ ದಿನನ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಪಾಪುದು ಫೇಸ್ ರಿವೀಲ್ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತೈತೆ. ನನಗೆ ಒಳ್ಳೆ ವಿಶಸ್ ಮಾಡಿದ್ರಿ ನನ್ನ ಮಗನಿಗೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ವಿಶಸ್, ನಿಮ್ಮ ಆಶೀರ್ವಾದ ಸದಾ ನನ್ನ ಮಕ್ಕಳ ಮೇಲಿರಲಿ ಅಂತ ಕೇಳ್ಕೊತ, ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೂ ನಾನು ವಿಶ್ ಮಾಡ್ತೀನಿ, ನಾನು ಕೇಳ್ಕೊತೀನಿ. ಇನ್ನು ನಮ್ಮ ಅಮ್ಮಂಗಂತೂ ನಮ್ಮನ್ನು ಖುಷಿ ತಡೆಯೋಕ್ಕಾಗಿಲ್ಲ. ನಾವು ಬಂದಿದ್ದು ನನ್ನ ಮಗನಂತೂ ಒಂದು ನಿಮಿಷನೂ ಬಿಟ್ಟಿರೋಕ್ಕಾಗ್ತಿಲ್ಲ. ಕೆಲಸ ಅದ್ರ ಮಧ್ಯದಲ್ಲಿ ಅವನ್ನ ಎತ್ಕೋಬೇಕು ಅನ್ನೋ ಆಸೆ. ತುಂಬ ದಿನ ಆಯ್ತಲ್ಲ ಗ್ಯಾಪು, ಹಾಗಾಗಿ ಅದಕ್ಕೆ ತುಂಬ ದಿನ ಗ್ಯಾಪ್ ಇದ್ದರೆ ಪ್ರೀತಿ ಜಾಸ್ತಿ ಇರುತ್ತೆ ಅನಿಸುತ್ತೆ. ನನಗೆ ನಮ್ಮಮ್ಮನ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನೋ ಆಸೆ ಆಗಿಬಿಟ್ಟಿತ್ತು. ಅದಕ್ಕೂ ನಾನು ತುಂಬ ದಿನ ಆಗಿತ್ತು, ಕಂಟಿನ್ಯೂಸ್ 4 ತಿಂಗಳು ಗ್ಯಾಪು ಬಂದಿಲ್ಲ ನಾನು ಇಲ್ಲಿಗೆ. ಇನ್ನು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲು, ಆಮೇಲೆ ಊಟ, ಟಿಫನ್ ನನ್ನ ಮುಂದೆ ತಂದ್ಕೊಳ್ಳೋದು ನಮ್ಮಮ್ಮ ಒಬ್ಬರೇನೆ ಅಲ್ವಾ, ಅಲ್ಲಿ ನಾನೇ ಮಾಡ್ಕೊಂಡು ನಂಗೆ ಬೇಜಾರಾಗ್ಬಿಟ್ಟಿತ್ತು. ಈ ಬಾಕ್ಸಿಗೆ ತುಂಬಿದ್ಯಾ ಅಮ್ಮ? ಮಕ್ಕಳಿಗೆ ಏನೇನು ಕೊಡ್ಬೇಕು ಹೇಳು? ನಾವೇನು ಕೊಡ್ತಿರ್ಲಿಲ್ಲ ಕಣಪ್ಪ, ನಮ್ದೆಲ್ಲ ಸಿಂಪಲ್ಲು, ಜಾಸ್ತಿ ಹೆವಿ ಇಲ್ಲ. ಇನ್ನೇನು ಅಂತಲ್ಲ ಎಲ್ಲನೂ ನಾವು ಏನು ಮಾಡ್ತಿರ್ಲಿಲ್ಲ. 15 ದಿವಸಕ್ಕೆ ಮಗು ಹುಟ್ಟಿಸಿ 15 ದಿವಸಕ್ಕೆ ತುಪ್ಪ ಒಂದೇ ಒಂದು ಲೋಟ, ಒಂದೇ ಒಂದು ಸ್ಪೂನ್ ಒಳ್ಳೆ ಹಾಲು ಹಾಕ್ತಿದ್ವಿ. ನಾಟಿ ಹಸಿಂದು ಒಂದು ಒಳ್ಳೆ, 1 ತಿಂಗ್ಳಿಗೆ 1 ಒಳ್ಳೆ, 2 ತಿಂಗ್ಳಿಗೆ 2 ಒಳ್ಳೆ, 3 ತಿಂಗ್ಳಿಗೆ 3 ಒಳ್ಳೆ ಕಾಯ್ದಿರೋ ಚೆನ್ನಾಗಿ ಹಾಲನ್ನ, ನಾಟಿನ ಹಾಲು ಅವಾಗ ಸಿಗೋದು ಹಾಕಿವು. ಇವಾಗ ಎಲ್ಲಿ ಸಿಕ್ಕುತ್ತೆ? ಅದಕ್ಕೆ ಇದನ್ನೇ ಹಾಕ್ತೀವಿ ನಾವು. ಈಗ ಅದನ್ನ ಹಾಕೊಂಡು ಹಂಗೆ ಬಂದು 3 ತಿಂಗಳಾದ್ಮೇಲೆ ಒಳ್ಳೇದು ಒಂದು ರಾಗಿ ತೊಳೆದ್ಬಿಟ್ಟು ಮಿಲ್ಗೆ ಹಾಕ್ಸ್ಬಿಟ್ಟು, ಈಗ ನೋಡಿ ಈಗ ನಾನು ಮಾಡ್ತೀನಲ್ಲ ಹಿಂಗೆ ಮಾಡ್ಬಿಡೋದು. ಹಾಂ, ಸಿಪ್ಪೆ ಇರ್ತದೆ ಈ ಸಿಪ್ಪೆಲ್ಲ. ಹಾಂ ಇದೆಲ್ಲ ಹೋಗುತ್ತೆ, ಆಗಲ್ಲ ತಗೊಳ್ಳೋದು. ಆವಾಗ ಏನ್ ಮಾಡ್ತೀವಿ ಇದನ್ನ, ಏನು ಹಾಕಲ್ಲ ನಾನು. ಜೀರಿಗೆ, ಮೆಂತ್ಯ 2 ಸೊಂಟಕ್ಕೆ ಬಲಿ, ಆರೋಗ್ಯಕ್ಕೆ ಇದು ಮೆಂತ್ಯ, ಜೀರ್ಣ ಆಗ್ಲಿ ಅಂತ ಅವೆರಡು ಹಾಕಿ ನಾವು 6 ತಿಂಗಳ ತನಕ, ವರ್ಷ ತನಕ, ಎಷ್ಟು ದಿನ ತನಕ ತಿಂತಾವ ಅಷ್ಟು ದಿನ ತನಕ ರಾಗಿ ಸರಿನೇ ತಿನ್ನಿಸ್ತೀವಿ. ಆಮೇಲೆ ಅಂಥವು ಎಂಥದ್ದು ಹಾಕಲ್ಲ ನಾವು, ಅವೆಲ್ಲ ಹಾಕಲ್ಲ. ಮೆಂತ್ಯ ಅದು ನಾವು ಈಗ ರಾಗಿ ತೊಳ್ದಾನ ಹಾಕ್ತಿವಿ. ನಮ್ಮ ಅವ್ವ ತೊಳ್ದು ಹಾಕ್ತಿರ್ಲಿಲ್ಲ, ನಮ್ಗೆ ಎಸಿಗೆ ಹಾಕ್ಸ್ಕೊಂಬರೋದು. ಗೊಬ್ಬರ ಹಾಕ್ದಂಗೆ ಮತ್ತೆ ಕಣ ಮಾಡೋರಲ್ಲ, ನಮಗ್ ಮಾಡ್ಸ್ಕೊಂಬಂದಿರೋ ಹಸಿಟ್ಟೆಲ್ಲ ಈ ತರ ಮಾಡ್ಕೊಂಬಿಡಿವು. ಇವಾಗ ಎಲ್ಲ ರಾಗಿ ತೊಳ್ದು ಹಾಕ್ಸ್ಕೊಂತೀವಿ, ಯಾಕೆಂದ್ರೆ ಮಿಷಿನ್ ಅಲ್ಲಿ ಮಾಡ್ತಾರಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ಮಾಡ್ತಾರ. ಅವೆಲ್ಲ ಮಾಡ್ಬಾರ್ದು ಮಕ್ಳದ್ದ, ಅವಕ್ಕೂ ಒಂದು ಇದು ಆರೋಗ್ಯ ಆಗೋಕ್ ಬೇಕಲ್ವಾ ಶಕ್ತಿ. ಯಾರೋ ಮಾಡ್ತಾರೆ ಅಂತ ನಾವೆಲ್ಲ ಮಾಡೋದು ತಪ್ಪು. 6 ತಿಂಗಳಾದ್ಮೇಲೆ 1 ಟೈಮ್ ಅನ್ನ ತಿನ್ನಿಸ್ತೀವಿ, 1 ಟೈಮ್ ಹಾಲು ಕುಡಿಸ್ತೀವಿ, 1 ಟೈಮ್ ಇದು ಸರಿ ತಿನ್ನಿಸ್ತೀವಿ. ಹಂಗ್ ಮಾಡ್ತೀವಿ ಸಾಕು. ದೊಡ್ಡನ 1 ವರ್ಷ ತುಂಬಿದ್ಮೇಲೆ ನಮ್ಮನ್ನೇ ತಿನ್ಸೋದು. ಮಂಡೆ ಕೊಡತಕ್ಕ ಚಿಕನ್ ಮಟನ್ ಏನು ಕೊಡಲ್ವಲ್ಲ, ಅದ್ರೊಳಗೆ ತಿನ್ಸಕ್ ಇದ್ಮೇಲೆ ಬಿಡ್ತೀವಿ. ಇದೆಲ್ಲ ಸರಿ ಗಿರಿಯಲ್ಲ ಮಿಸ್ ಮಾಡ್ಕೊಂತಾರೆ. ಅವತ್ತಿನ ಬರ್ಲಿಲ್ವಲ್ಲ ನೀನು ಅಂತ. ಈಗ ಹಚ್ಚಿ ಇವಾಗ ಅವ್ನು ಬಂದ್ರೆ ಮಾಡ್ಕೊಡ್ಬೇಕಲ್ಲ ಅಂತ ರಾಗಿ ಹಸಿ ಟಾಕ್ಸ್ ಮಾಡಿದ್ದೆ, ತೊಳೆದು ಬಾಕ್ಸ್ ಮಾಡ್ಕೊಡ್ತೀನಿ ತಗೊಂಡೋಗಿ, ಅಲ್ಲಿ ಮಾಡಕ್ಕಾಗಲ್ಲ ಅಂತ ಮಾಡ್ಕೊಡ್ತೀನಿ ತಗೊಂಡೋಗಿ ಮಾಡಿಕೊ. ಇನ್ನೊಂದು ಆಗತ್ತಕ್ಕ 1 ವರ್ಷ ತುಂಬತಕ್ಕ ಆಗುತ್ತೆ. ಎಲ್ಲ ಬಾಯಲ್ಲಿ ಒಂಚೂರು ಚೂರು ಕೊಟ್ಟು ಅನ್ನ ತಿನ್ಸುವಾಗ ಒಂಚೂರು ತುಪ್ಪ ಹಾಕೊಂಡು ಅನ್ನ ತಿನ್ಸ್ಬಿಡೋದು. ಹೆವಿ ಎಲ್ಲ ಮಾಡಲ್ಲ, ಅವ್ರ ತಿನ್ನಂಗ ಆಗತ್ತಕ್ಕ, ಹೆವಿ ಏನ್ ಮಾಡಕ್ ಹೋಗಲ್ಲ. ಒಬ್ಬೊಬ್ರು ಕಾಳು ಕಡ್ಡಿ ಆ ರಾಗಿ ಮೊಳಕೆ ಬರ್ಸೋದಂತೆ ಏನೇನೋ ಮಾಡ್ತಾರಪ್ಪ, ಅವ್ರವ್ರ ಕಡೆ ಬಂದಿದ್ದದು. ಇದು ನಮ್ಮಪ್ಪ ನಮ್ಮಮ್ಮವರೆಲ್ಲ ಹಿಂಗ್ ಮಾಡೋರು ನಮ್ಮ ಮಕ್ಳಿಗೆ, ನಮ್ಮ ಮೊಮ್ಮಕ್ಳಿಗೆ ನಾವು ಹಂಗೆ ಮಾಡಿದೀವಿ. ಈಗ ಹಂಗೆ ಮಾಡಿರೋದಕ್ಕೆ ಆರೋಗ್ಯವಾಗಿ ಅವ್ರೆ 4 ಜನನು ಆರೋಗ್ಯವಾಗಿ ಬೆಳೆದ್ರು, ಅದಕ್ಕೆ ನಾವು ಹಂಗೆ ಮಾಡೋದು. ಇನ್ನು ನೈಟೇ ನನಗೋಸ್ಕರ ಮೆಂತ್ಯ ನೆನೆಸಿದ್ರಂತೆ, ಒಂದು ಸ್ವಲ್ಪ ಕೊಟ್ಟರು, ತಗೋ ತಿನ್ನು ನೀನು ಅಂತ. ನಮ್ಮಮ್ಮ ಸ್ವಲ್ಪ, ನಾನೊಂದು ಸ್ವಲ್ಪ, ಇಬ್ಬರು ತಿಂದ್ವಿ.
ಇನ್ನು ಇದನ್ನ ಬೆಳಗ್ಗೆನೆ ಎದ್ದಿದ ತಕ್ಷಣ ಕೊಡಬೇಕಿತ್ತು ಮರ್ತ್ಬಿಟ್ಟೆ ಅಂತ ಅಂದ್ಬಿಟ್ಟು ಲೇಟಾಗಿ ಕೊಟ್ಟರು. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ತಿಂದೆ. ತುಂಬ ಒಳ್ಳೆಯದು ಹೆಲ್ತ್ಗೆ. ಬೆಳಗ್ಗೆ ಹೊತ್ತು ನೆನೆಸಿರೋ ಮೆಂತ್ಯ ತಿಂದು ಅದ್ರದ್ದು ನೀರು ಕುಡಿದು ಒಂದ್ಸತಿ ತೊಳೆದ್ಬಿಟ್ಟು ಆಮೇಲೆ ನೆನಾಕ್ಬಿಟ್ಟು ಆ ನೀರನ್ನ ಕುಡ್ಕೊಂಡು ತಿನ್ನಬೇಕು. ನೀರು ಸ್ವಲ್ಪ ಕಹಿ ಬರುತ್ತೆ, ಮೆಂತ್ಯ ಏನು ಕಹಿ ಬರಲ್ಲ. ಇನ್ನು ಪಾಪುನ ಮಲಗಿಸಿದೆ. ಅವನಿಗೆ ಬೆಳಗಿಂದ ಟಿಫನ್ ತಿನ್ನಿಸ್ಬಿಟ್ಟು ಅವ್ನು ಮಲಗಿರೋ ಟೈಮಲ್ಲಿ ಒಂದು ಸ್ವಲ್ಪ ನಾನು ಹೆಲ್ಪ್ ಮಾಡಿಕೊಡೋಣ ನಮ್ಮಮ್ಮ ಒಬ್ಬರೇ ಅಂತ ಅಂದ್ಬಿಟ್ಟು ಪಾತ್ರೆ ಇತ್ತು. ನಮ್ಮಮ್ಮ ತೊಳಿಬೇಡ ಬಿಡು, ಅಲ್ಲಿ ನೀನೇ ಮಾಡಿರ್ತೀಯ, ಇಲ್ಲೂ ಏನು ಮಾಡಬೇಕಾ ಅಂತ ಅಂದರು. ಪರವಾಗಿಲ್ಲಮ್ಮ ನಾನು ಮಾಡಿಕೊಡ್ತೀನಿ ಇರು, ಸ್ವಲ್ಪ ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಮಲಗಿರೋ ಟೈಮಲ್ಲಿ. ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ, ನಾನು ಅವ್ನು ಎತ್ಕೊಂಡಿರ್ತೀನಿ. ನಮ್ಮಮ್ಮ ಮಾಡ್ತಾ ಇರ್ತಾರೆ ಅವ್ರ ಕೆಲಸ. ಅವ್ರು ಕಂಟಿನ್ಯೂಸ್ ಕೆಲಸ ಇರುತ್ತೆ ಅವ್ರಿಗೆ. ಇಲ್ಲಂತೂ ಹಸುಗೆ ಹುಲ್ಲು ಹಾಕಬೇಕು, ಹಾಗೂ ಅವ್ರು ಮನೆ ಒರೆಸ್ತಾಯಿದ್ರು. ನಾನೇ ಒರೆಸ್ತೀನಿ ಬಿಡು ಅಂತ ಅಂದೆ. ಹಂಗೆ ಅವರು ಒಳಗಡೆ ಒಂದೊಂದು ಕೆಲಸ ಇಬ್ಬರು ಒಂದೊಂದು ಮಾಡ್ಕೊಂಡು ಹೋದ್ರೆ ಬೇಗ ಮುಗಿಯುತ್ತೆ. ಒಂದು ಸ್ವಲ್ಪ ಹೊತ್ತು ಅವರು ರೆಸ್ಟ್ ತೊಗೋಬೇಕಲ್ವ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾ ಇದ್ದೆ. ನಾನು ನೀರು ಬಿಟ್ಟಾಗಲೇ ನಮ್ಮ ಮನೆ ಹತ್ರ ಕೆಲಸಗಳಾಗೋದು. ಹಂಗಾಗಿ ಬೇಗ ಬೇಗ ನೀರು ಬಿಟ್ಟಾಗಲೇ ಪಾತ್ರೆ ತೊಳ್ಕೊಳ್ಳೋದು, ಬಾಗಿಲು ತೊಳೆಯೋದು, ಇದೆಲ್ಲ ಚೆಂದ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಬಾಗಿಲು ತೊಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಪಾತ್ರೆ ತೊಳೆದು ಬಾಗಿಲೆಲ್ಲ ತೊಳಿತಾ ಇದ್ದೆ. ನನಗೆ ನೀರಲ್ಲಿ ಸ್ವಲ್ಪ ಇಷ್ಟ ಕೆಲಸಗಳು ಮಾಡೋದು ಅಂತಂದರೆ. ನೀರು ಬಿಟ್ಕೊಂಡು ನೀಟಾಗಿ ಮಾಡ್ತಾ ಇದ್ದೀವಿ ಇವತ್ತು. ನಮ್ಮಮ್ಮ ಹಂಗೂ ಬೈತಾ ಇದ್ರು, ಅಲ್ಲೂ ನೀನೇ ಮಾಡ್ಕೊಂಡಿದ್ದೆ ಬಿಡು, ಮಗ ಸುಧಾರಿಸ್ಕೊಂಡು ಇಲ್ಲಿ ಕೂತ್ಕೋ ಆರಾಮಾಗಿ, ನಾನು ಮಾಡ್ಕೊಡ್ತೀನಿ ಅಂತ. ಪರವಾಗಿಲ್ಲ, ಇಲ್ಲಿ ಕೂತ್ಕೊಂಡು ಮತ್ತೆ ನಾನು ಅಲ್ಲಿಗೆ ಹೋದ್ಮೇಲೆ ಅದೇ ಅಭ್ಯಾಸ ಆಗಿ ಅಲ್ಲಿ ಯಾರು ಕೇಳ್ತಾರೆ, ಮತ್ತೆ ನನ್ನದು ಕೆಲಸ ರೂಟೀನ್ ಸ್ಟಾರ್ಟ್ ಆಗ್ತಾನೆ ಇರುತ್ತಲ್ವ. ಅದಕ್ಕೆ ಇಲ್ಲ ಏನಾಗಲ್ಲ, ನನಗೇನು ಇಷ್ಟೊಂದು ಏನು ಕೆಲಸ ಇಲ್ಲ, ಅದ್ರ ಮಧ್ಯದಲ್ಲಿ ಇದಿಷ್ಟೇ ತಾನೇ ಚಿಕ್ಕದು ಏನಾಗಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ಒಂದು ಕಡೆಯಿಂದ ಅವರು ಕೆಲಸ ಮಾಡ್ಕೊಳ್ಳೋಷ್ಟ್ರಲ್ಲಿ ಇದೊಂದು ಮಾತ್ರ ಮಾಡಿಕೊಟ್ಟೆ ನಾನು. ಇನ್ನು ನನ್ನ ತಂಗೀರು ಕೂಡ ಬರ್ತೀವಿ ಅಂತ ಹೇಳಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ. ಅವ್ರು ಕಾಯಿಸಿ ಸಂಜೆ ನೈಟ್ ಆಯಿತು ಬರೋ ಅಷ್ಟರಲ್ಲಿ. ಇನ್ನು ಇಲ್ಲಿಗೆ ಬಂದರೆ ನಮ್ಮಮ್ಮ ಮನೆಗೆ ಬೇರೆ ಯಾವುದೋ ಹೋಗೋಕ್ಕೆ ಬಂದ ಅಷ್ಟು ಖುಷಿ. ನಿಮಗೂ ಎಲ್ರಿಗೂ ಯಾರಿಗಾದ್ರೂ ಈ ಥರ ಫೀಲ್ ಇದ್ದರೆ, ಎಲ್ರಿಗೂ ಇರುತ್ತೆ, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಫೀಲ್ ಇರುತ್ತೆ ಅಂತ. ಇನ್ನು ನನ್ನ ತಂಗೀರು ಕೂಡ ಬಂದರು. ಅವನ ಸ್ಕೇಟಿಂಗ್ ಕ್ಲಾಸ್ ಕಟ್ಟಿರಲ್ಲ, ಅದನ್ನ ನನಗೆ ತೋರಿಸ್ಬೇಕು ಫಸ್ಟ್. ಅದು ತೆಗ್ದು ತೋರಿಸ್ತಾ ಇದ್ದಾನೆ. ಕಾಲ್ಗೆ ಹಾಕ್ಬೇಕಾ? ಹೆಂಗಾಡೋದು? ಓಡಕ್ಕೆ ಕಾಲ್ಗೆ ಹಾಕೊಂಡು ಓಡೋಗ್ಬಿಡ್ತೀಯಾ? ಹಾಂ ರವಿಪಾ, ಏನದು? ಹೆಲ್ಮೆಟ್ಟು. ಏನದು? ಎಲ್ಲ ಕಳದು ತಲೆಗೆ ಹಾಕೊಳ್ಳೋದ? ನಂಗೆ ಗೊತ್ತಿಲ್ಲ. ಈಗ ಅನಿಸ್ತು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.